Hi, hello, namaste friends. So welcome to Bodhi Vidya. This is your Vaishnavi Navi. In today's video, ಏನು ಕಲಿಯಕ್ಕೆ ಬಂದಿದ್ದೀವಿ? So we shall learn few brain gym exercises. So ಏನು ಮಾಡುತ್ತೆ brain gym exercises? ಏನು ಯೂಸ್ ಇದರಿಂದ? ಇದು ಮಾಡೋದ್ರಿಂದ ಏನಾಗುತ್ತೆ? So we all know there are two hemispheres in our brain. So left hemisphere ಮತ್ತು right hemisphere. It is said that ನಾವು ಅದನ್ನು ಸೈಮಲ್ಟೇನಿಯಸ್ ಆಗಿ ಸ್ಟಿಮ್ಯುಲೇಟ್ ಮಾಡಿದಾಗ ನಮ್ಮ ಮೆಮ್ರಿನ ಎನ್ಹ್ಯಾನ್ಸ್ ಮಾಡ್ಬೋದು. ಅದಕ್ಕೋಸ್ಕರ ಒಂದಷ್ಟು ರೈಟಿಂಗ್ ಎಕ್ಸಸೈಸಸ್ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಸೊ ಇದು ಮಾಡೋದ್ರಿಂದ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗುತ್ತೆ, ಯೂಸೇಜ್ ಆಫ್ ಬೋತ್ ದ ಹ್ಯಾಂಡ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ, ಆಮೇಲೆ ಸ್ಟ್ರೆಂಥನಿಂಗ್ ಆಫ್ ಮಿಡ್ ಲೈನ್ ಆಗುತ್ತೆ, ಮಿಡ್ ಲೈನ್ ಕ್ರಾಸಿಂಗ್ ಕೂಡ ಸ್ಟ್ರಾಂಗರ್ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಏನೇನು ರೈಟಿಂಗ್ ಎಕ್ಸಸೈಸ್ ಅಂತ. So this is one basic exercise. This is the first exercise. This is a basic exercise. So ಏನು ಮಾಡಬೇಕು ಅಂದರೆ ಸರ್ಕಲ್ಸ್ ಡ್ರಾ ಮಾಡ್ಕೋಬೇಕು. ಯು ನೀಡ್ ಟು ಯೂಸ್ 2 different ಕಲರ್ಸ್ ಆಫ್ ಸ್ಕೆಚ್ ಪೆನ್ಸ್ ಆಗಿರ್ಬೋದು, ಇಲ್ಲ ಕಲರ್ ಪೆನ್ಸಿಲ್ ಆಗಿರ್ಬೋದು, ಏನು ಬೇಕಾದ್ರೂ ತಗೋಬೋದು. ಎರಡೂ ಸರ್ಕಲ್ ಒಳಗಡೆ ಡಾಟ್ಸ್ ಇಡಬೇಕು ಸೈಮಲ್ಟೇನಿಯಸ್ಲಿ, ಜೊತೆಗೆ ಈ ರೀತಿಯಿಂದ. ಸೊ ಈ ಆಕ್ಟಿವಿಟಿ ಮಾಡೋದ್ರಿಂದ ಫೋಕಸ್, ಅಟೆನ್ಷನ್, ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಪ್ರತಿಯೊಂದು ಡಾಟ್ ಇಟ್ಟಾಗ ಸಿ ಟು ದ್ಯಾಟ್ ಯು ಸ್ಟೇ ದೇರ್ ಫಾರ್ 1 or 2 seconds. ಸೊ ನೌ ಲೆಟ್ಸ್ ಟ್ರೈ ಟು ಲರ್ನ್ ಅನದರ್ ಎಕ್ಸಸೈಸ್. ಸೊ ದ ನೆಕ್ಸ್ಟ್ ಎಕ್ಸಸೈಸಲ್ಲಿ ಈ ರೀತಿ ಡಾಟ್ಸ್ ಇಟ್ಕೋಬೇಕು. ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಲ್ಯಾಟ್ರಲ್ಲು ಮತ್ತು ಮಿಡ್ಲ್ ಲೈನ್ ಮೂಮೆಂಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಔಟ್ವರ್ಡ್ ಟು ಇನ್ವರ್ಡ್, ಔಟ್ವರ್ಡ್ ಟು ಇನ್ವರ್ಡ್ ಆ ರೀತಿ ಹೋಗುತ್ತೆ. ಸೊ ಏನು ಮಾಡಬೇಕು, ಫಸ್ಟು ಪೆನ್, ಸ್ಕೆಚ್ ಪೆನ್ನನ್ನು ಈ ಔಟರ್ ಮೋಸ್ಟ್ ಡಾಟ್ಸ್ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ದೆನ್ ಯು ನೀಡ್ ಟು ಟ್ರಾವರ್ಸ್ ಇನ್ವರ್ಡ್, ಒಳಗಡೆ ಬರಬೇಕು. ಸೊ ಎರಡು ಸೈಮಲ್ಟೇನಿಯಸ್ ಆಗಿ ಹೀಗೆ ಮಾಡಬೇಕು. ಸೊ ಇನ್ವರ್ಡ್ ಮಾಡಾಯ್ತು. ಇವಾಗ ಮಿಡಲ್ ಟು ಲ್ಯಾಟ್ರಲ್ ಮಾಡೋಣ, ಔಟ್ವರ್ಡ್ ಹೋಗೋಣ, ಮಧ್ಯದಿಂದ ಆಚೆಗೆ ಹೋಗೋಣ. ಸೊ ಯು ನೀಡ್ ಟು ಪ್ಲೇಸ್ ಇಟ್ ಅಟ್ ದಿಸ್ ಪಾಯಿಂಟ್ ಅಂಡ್ ಮೂವ್ ಔಟ್ವರ್ಡ್ಸ್. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ಐ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ಸೊ ಈ ನೆಕ್ಸ್ಟ್ ಎಕ್ಸಸೈಸ್ ಬಂದು ಈ ರೀತಿ ಡಾಟ್ಸ್ ಇಟ್ಕೊಂಡು ನಂಬರ್ಡ್. ಸೊ ಒನ್ ಸೈಡ್ ಆಫ್ ನಂಬರ್ಸ್ ಇಸ್ ದ ಮಿರರ್ ಇಮೇಜ್ ಆಫ್ ದ ಅದರ್. ಈಗ ಏನು ಮಾಡಬೇಕು, ಈ ಆಕ್ಟಿವಿಟಿಗೆ ಒಂದು ಕಂಡೀಷನ್ ಇದೆ. ಸೊ ಯು ಆರ್ ನಾಟ್ ಸಪೋಸ್ ಟು ಲಿಫ್ಟ್ ಯೋರ್ ಹ್ಯಾಂಡ್ ಇನ್ ಬಿಟ್ವೀನ್ until you complete the activity. ಈ ಆಕ್ಟಿವಿಟಿ ಕಂಪ್ಲೀಟ್ ಮಾಡೋರ್ಗು ಕೈ ಎತ್ತೋ ಹಾಗೆ ಇಲ್ಲ. ಸೊ ಏನ್ ಮಾಡಬೇಕು, ಈ ನಂಬರ್ಸ್ ಮುಖಾಂತರ ಆ ಡಾಟ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ 1 to 2 ಆಯ್ತು, 2 to 3, 3 to 4, 4 to 5, 5 to 6, 6 to 7, 7 to 8, 8 to 9 and 9 to 10. So it's okay. There are tappadru iದೇನು ಮಿಸ್ಟೇಕ್ ಅಲ್ಲ. We are just trying to program our brain. It is a must and should. Mistakes are quite common. ಪ್ರತಿಯೊಬ್ಬರು ಮಿಸ್ಟೇಕ್ ಇಂದಲೇ ಕಲಿಬೇಕಾಗಿರೋದು. So it happens. ಅದು ತಪ್ಪಾಯ್ತು ಅಂತ ಹೇಳಿ ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. It comes with practice. So this is an exercise which will help you to increase your attention span as well. So ಈ 3 exercises ಪ್ರತಿದಿನ ಒಂದೊಂದು ಎಕ್ಸಸೈಸ್ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ಲೀಸ್ ಡೂ ಪ್ರಾಕ್ಟೀಸ್ ಫಾರ್ 21 days and do let me know how it works better for you. Thank you.